ನಮಸ್ಕಾರ ವೀಕ್ಷಕರೇ, ಬಹು ನಿರೀಕ್ಷಿತ ಮಹಾರಾಷ್ಟ್ರ ಚುನಾವಣೆಯ ಎಕ್ಸಿಟ್ ಪೋಲ್ ಹೊರಬಿದ್ದಿದೆ. ಅಚ್ಚರಿಯ ವಿಚಾರಗಳು ರಿವೀಲ್ ಆಗಿದ್ದು ರಿಸಲ್ಟ್ ಮೇಲಿನ ನಿರೀಕ್ಷೆಗಳನ್ನ ಹೆಚ್ಚಿಸ್ತಾ ಇದೆ. ಹರಿಯಾಣದಲ್ಲಿ ಎಲ್ಲಾ ಪೋಲ್ಗಳು ಉಲ್ಟಾ ಆಗಿ ಬೇರೆಯದೇ ರಿಸಲ್ಟ್ ಬಂದಿತ್ತು. ಆದ್ರಿಂದ ಮಹಾರಾಷ್ಟ್ರದಲ್ಲೂ ಹಾಗೆ ಆಗ್ಬೋದಾ ಅನ್ನೋ ನಿರೀಕ್ಷೆಗಳನ್ನು ಕೂಡ ಕೆಲವರು ಇರಿಸಿಕೊಂಡಿದ್ದಾರೆ. ಇನ್ನೊಂದೆಡೆ ಲೋಕಸಭೆ ಚುನಾವಣೆ ಬಳಿಕ ಹಲವು ಚುನಾವಣೆಗಳನ್ನ ನೋಡಿರೋ ಬಿಜೆಪಿ ಅಲ್ಲಿ ಮಾಡಿದ್ದ ತಪ್ಪಿನಿಂದ ಕಲಿತುಕೊಂಡ ಪಾಠ ಏನು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ಚುನಾವಣೆಗಾಗಿ ಸಾಕಷ್ಟು ಬದಲಾವಣೆಗಳು ಬಿಜೆಪಿ ಅಥವಾ ಎನ್ಡಿಎ ಅಂಗಳದಲ್ಲಿ ನಡೆದಿದ್ದು ಅವೆಲ್ಲವೂ ಈಗ ಚರ್ಚೆ ಆಗ್ತಾ ಇದೆ. ಇಷ್ಟೆಲ್ಲಾ ಪ್ರಯತ್ನ ಮಾಡಿದ್ದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಾ ಇಲ್ವಾ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ. ಇನ್ನೊಂದೆಡೆ ಉತ್ತರ ಪ್ರದೇಶದ ಬೈ ಎಲೆಕ್ಷನ್ ವೇಳೆ ಘೋರ ಘಟನೆಯೊಂದು ನಡೆದಿದೆ. ಬಿಜೆಪಿಗೆ ಬೆಂಬಲ ನೀಡಿದ್ಲು ಅನ್ನೋ ಕಾರಣಕ್ಕೆ ಸಮಾಜವಾದಿ ಪಕ್ಷದ ಗೂಂಡಾಗಳು ಬಾಲಕಿಯೊಬ್ಬಳನ್ನ ಕೊಂದಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಹು ನಿರೀಕ್ಷಿತ ಎಕ್ಸಿಟ್ ಪೋಲ್ ರಿಪೋರ್ಟ್ ಹೊರಬಿದ್ದಿದೆ. ಜಾರ್ಖಂಡ್ ಕಡೆ ನೋಡೋದಾದ್ರೆ ಎಬಿಪಿ ಮ್ಯಾಟ್ರಿಕ್ಸ್ ಪ್ರಕಾರ ಎನ್ಡಿಎ 42ರಿಂದ 47, ಜೆಎಂಎಂ ಒಕ್ಕೂಟ 25ರಿಂದ 30 ಹಾಗೂ ಇತರೆ 1ರಿಂದ 4 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನು ಚಾಣಕ್ಯ ಪ್ರಕಾರ ಎನ್ಡಿಎ 45ರಿಂದ 50, ಇಂಡಿ ಒಕ್ಕೂಟ 35ರಿಂದ 38 ಹಾಗೂ ಇತರೆ 3ರಿಂದ 5. ಪಿಮಾರ್ಕ್ ಪ್ರಕಾರ ಎನ್ಡಿಎ 31ರಿಂದ 40, ಇಂಡಿ ಒಕ್ಕೂಟ 37ರಿಂದ 47. ಟೈಮ್ಸ್ ನೋ ಪ್ರಕಾರ ಎನ್ಡಿಎ 40ರಿಂದ 44, ಇಂಡಿ ಒಕ್ಕೂಟ 30ರಿಂದ 40 ಹಾಗೂ ಇತರೆ 1. ನ್ಯೂಸ್ 18 ಪ್ರಕಾರ ಎನ್ಡಿಎ 40, ಇಂಡಿ ಒಕ್ಕೂಟ 37 ಹಾಗೂ ಇತರೆ 4. ಇನ್ನು ಪೀಪಲ್ಸ್ ಪಲ್ಸ್ ಪ್ರಕಾರ ಬಿಜೆಪಿ 42ರಿಂದ 48, ಎಜೆಎಸ್ಯು 2ರಿಂದ 5, ಜೆಎಂಎಂ 16ರಿಂದ 23 ಹಾಗೂ ಐಎನ್ಸಿ 8ರಿಂದ 14. ಪೋಲ್ ಆಫ್ ಪೋಲ್ಸ್ ನೋಡೋದಾದ್ರೆ ಎನ್ಡಿಎ 43ರಿಂದ 50, ಇಂಡಿ ಒಕ್ಕೂಟ 29ರಿಂದ 36 ಹಾಗೂ ಇತರೆ 2ರಿಂದ 5 ಕ್ಷೇತ್ರಗಳನ್ನ ಗೆಲ್ಲಬಹುದು ಅಂತ ಅಂದಾಜಿಸಿದೆ. ಇನ್ನು ಮಹಾರಾಷ್ಟ್ರ ಕಡೆ ನೋಡಿದ್ರೆ ಎಬಿಪಿ ಮ್ಯಾಟ್ರಿಕ್ಸ್ ಪ್ರಕಾರ ಎನ್ಡಿಎ 150ರಿಂದ 170, ಎಂವಿಎ 110ರಿಂದ 130. ಚಾಣಕ್ಯ ಪ್ರಕಾರ ಎನ್ಡಿಎ 152ರಿಂದ 160, ಎಂವಿಎ 130ರಿಂದ 138. ಪಿಮಾರ್ಕ್ ಪ್ರಕಾರ ಎನ್ಡಿಎ 137ರಿಂದ 157, ಎಂವಿಎ 128ರಿಂದ 146. ಪೀಪಲ್ಸ್ ಪಲ್ಸ್ ಪ್ರಕಾರ ಎನ್ಡಿಎ 175ರಿಂದ 195, ಎಂವಿಎ 85ರಿಂದ 112. ಸಿಎನ್ಎನ್ ನ್ಯೂಸ್ 18 ಪ್ರಕಾರ ಎನ್ಡಿಎ 151, ಎಂವಿಎ 129 ಹಾಗೂ ಇತರೆ 7. ಇನ್ನು ಪೋಲ್ ಆಫ್ ಪೋಲ್ಸ್ ಪ್ರಕಾರ ಮಹಾರಾಷ್ಟ್ರದಲ್ಲಿ ಎನ್ಡಿಎ 162, ಎಂವಿಎ 122 ಹಾಗೂ ಇತರೆ ಪಕ್ಷಗಳು 4 ಸ್ಥಾನಗಳನ್ನ ಗಳಿಸಲಿವೆ. 2 ರಾಜ್ಯಗಳಲ್ಲಿ ಎನ್ಡಿಎ ಅಧಿಕಾರಕ್ಕೆ ಬರೋದು ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿ ಬಗ್ಗೆ ಜನರಿಗೆ ಅಸಮಾಧಾನ ಇರೋ ಒಂದಷ್ಟು ವಿಚಾರಗಳಿವೆ. ಅದೆಲ್ಲದರ ಬಗ್ಗೆ ಈ ಬಾರಿ ಬಿಜೆಪಿ ಗಮನ ಹರಿಸಿ ಕ್ಯಾಂಪೇನ್ಗೆ ಇಳಿದಿತ್ತು ಅನ್ನೋದು ರಿವೀಲ್ ಆಗ್ತಾ ಇದೆ. ಮೊದಲನೇದಾಗಿ ಡೋರ್ ಟು ಡೋರ್ ಕ್ಯಾಂಪೇನ್. ಲೋಕಸಭೆಯಲ್ಲೇನೋ ಮೋದಿ ಹೆಸರು ಹೇಳ್ಕೊಂಡು ಗೆಲ್ತಾರೆ, ಓಕೆ. ಆಗ್ಲೂ ಕೂಡ ಜನರು ಅಭ್ಯರ್ಥಿಗಳ ವೈಯಕ್ತಿಕ ವರ್ಚಸ್ಸಿನ ಬಗ್ಗೆ ಯೋಚಿಸಿದ್ರು. ದೇಶ ಅಂತ ಬಂದಾಗ ಮೋದಿ ಬೆಟರ್ ಅಂತ ಬಹುತೇಕರು ಅಂದ್ಕೊಳ್ತಾರೆ. ಆದ್ರೆ ಇದೇ ವಿಚಾರವನ್ನ ವಿಧಾನಸಭೆಯಲ್ಲಿ ದುರುಪಯೋಗ ಪಡಿಸಿಕೊಂಡು ಹಲವು ರಾಜ್ಯಗಳಲ್ಲಿ ಬಿಜೆಪಿ ಹೊಡೆತ ತಿಂದಿದೆ. ಕೆಲವು ಮನೆಗಳಿಗೆ ಭೇಟಿ ನೀಡೋದು, ಮೋದಿ ಮೋದಿ ಅಂತ ಹೇಳಿ ಬಂದ್ಬಿಡೋದು. ಹಿಂಗ್ ಮಾಡಿದ್ರೆ ಎಲ್ಲಾ ವೋಟ್ ಬರುತ್ತೆ ಅನ್ನೋ ಭ್ರಮೆಯಲ್ಲಿದ್ದವರು ಈ ಬಾರಿ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಿದ್ದಾರೆ. ಯಾವುದೇ ಸಮಸ್ಯೆ ಇದ್ರೂ ನಾವು ಕೈಗೆಟುಕ್ತೀವಿ ಅಂತ ಹೇಳೋ ಪ್ರಯತ್ನವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಓವರ್ ಕಾನ್ಫಿಡೆನ್ಸ್ ನಿಂದ ಆಚೆ ಬಂದಿರೋದು. ಕೇಂದ್ರದಲ್ಲಿ ಮೋದಿ ಅಧಿಕಾರದಲ್ಲಿದ್ದಾರೆ, ಮೊನ್ನೆ ಹರಿಯಾಣ ಗೆದ್ದಿದ್ದೀವಿ, ವಕ್ಫ್ ಬೋರ್ಡ್ ವಿಚಾರದಲ್ಲಿ ಜನರಿಗೆ ಕಾಂಗ್ರೆಸ್ ಮೇಲೆ ಸಿಟ್ಟಿರೋದ್ರಿಂದ ನಾವೇ ಗೆದ್ದು ಬಿಡ್ತೀವಿ ಅಂತ ಮೈಮರೆಯೋ ಕೆಲಸ ಬಿಜೆಪಿ ಮಾಡಿಲ್ಲ. ವಕ್ಫ್ ವಿಚಾರ ಪರಿಣಾಮಕಾರಿಯಾಗಿದ್ರೂ ಮುಸ್ಲಿಮರಲ್ಲಿ ಒಗ್ಗಟ್ಟಿದೆ. ಅವರೆಲ್ಲ ಒಂದೇ ಪಕ್ಷಕ್ಕೆ ವೋಟ್ ಹಾಕ್ತಾರೆ. ಹಿಂದೂಗಳು ಹಾಗಲ್ಲ, ಕಣ್ಣೆದುರೇ ಮೋಸ, ವಂಚನೆ, ಅನ್ಯಾಯ, ಅಕ್ರಮ ಮಾಡಿದ್ರು ಏನೋ ಪಾಪ ಬೈ ಮಿಸ್ ಆಗಿ ಮಾಡಿರ್ಬೋದು, ಪರವಾಗಿಲ್ಲ, ನಾನು ಕ್ರಿಮಿನಲ್ಗಳ ಜೊತೆಗೆ ನಿಲ್ತೀವಿ ಅನ್ನುವಷ್ಟು ಅತಿ ಒಳ್ಳೆಯವರು ಆಗಿರೋದ್ರಿಂದ ಅವರಿಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನ ಮಾಡಿದ್ದಾರೆ. ಸಾಧ್ಯವಾದ ಮಟ್ಟಿಗೆ ಎಲ್ಲಾ ಹಿಂದೂಗಳನ್ನ ಒಗ್ಗೂಡಿಸೋ ಪ್ರಯತ್ನ ನಡೆದಿದೆ. ಇದರಿಂದ ತೀರಾ ಉಪಯೋಗ ಆಗಿದೆ ಅಂತ ಹೇಳೋಕೆ ಆಗದೆ ಇದ್ರು ಇಷ್ಟು ಮಾಡದೇ ಇದ್ದಿದ್ರೆ ಪರಿಣಾಮ ಇನ್ನೂ ಹೀನಾಯವಾಗಿ ಇರ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಅದು RSS ಅನ್ನ ಫೀಲ್ಡ್ಗೆ ಬಿಟ್ಟಿರೋದು. ಸದ್ಯದ ಮಟ್ಟಿಗೆ ಬಿಜೆಪಿಯ ದೊಡ್ಡ ಸಕ್ಸಸ್ ಹಿಂದೆ ಇರೋದೇ RSS. ಭಾರತದಲ್ಲಿ ಸಂಘಟನೆಗಳು ಸಾಕಷ್ಟಿವೆ, ಆದ್ರೆ ದೇಶ ಪ್ರೇಮಿ ಸಂಘಟನೆ ಅಂತ ಬಂದಾಗ ಮೊದಲ ಸಾಲಲ್ಲಿ ನಿಲ್ಲೋದೇ RSS. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘಟನಾ ಶಕ್ತಿಯನ್ನ ಬೀಟ್ ಮಾಡೋದಕ್ಕೆ ಇನ್ನೂ ಯಾವ ಸಂಘಟನೆಗಳಿಂದ ಆಗಿಲ್ಲ ಅನ್ನೋದು ವಾಸ್ತವ. ಆದ್ರಿಂದ ಈ ಬಾರಿ RSS ನ ವರ್ಕ್ ಬಿಜೆಪಿ ಹಾಗೂ ಎನ್ಡಿಎ ಪೈಪೋಟಿಯಲ್ಲಿ ಮಹತ್ವದ ಪಾತ್ರವನ್ನ ವಹಿಸ್ತಾ ಇದೆ.
ಪಕ್ಕಾ ಗ್ರೌಂಡ್ ಲೆವೆಲ್ ನಲ್ಲಿ ಕಾರ್ಯಕರ್ತರು ಕೆಲಸ ಮಾಡಿದ್ದು ಯಾವ ಕಾರಣಕ್ಕಾಗಿ ಬಿಜೆಪಿಯನ್ನ ಬೆಂಬಲಿಸಬೇಕು, ಎನ್ಡಿಎ ಅಧಿಕಾರಕ್ಕೆ ಬಂದ್ರೆ ಅದರಿಂದ ಜನರಿಗೆ ಏನು ಉಪಯೋಗ, ದೇಶಕ್ಕೆ ಏನು ಉಪಯೋಗ, ಅಧಿಕಾರ ಸಿಕ್ಕದೇ ಇದ್ರೆ ಅದರಿಂದ ಮುಂದೆ ಯಾವ ಯಾವ ರೀತಿಯಲ್ಲಿ ಸಮಸ್ಯೆಗಳು ಎದುರಾಗಬಹುದು, ಇದೆಲ್ಲವನ್ನ ಜನರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಆರ್ಎಸ್ಎಸ್ ದೊಡ್ಡ ಮಟ್ಟದಲ್ಲಿ ಶ್ರಮ ಹಾಕಿದೆ ಎನ್ನಲಾಗ್ತಾ ಇದೆ. ಅಲ್ಲದೆ ಪ್ರಧಾನಿ ಮೋದಿಯವರ ಏಕ್ ಹೇ ತೋ ಸೇಫ್ ಹೇ ಅನ್ನೋ ಮೂಲ ಮಂತ್ರದ ಅರ್ಥವನ್ನ ಜನರಿಗೆ ತಿಳಿಸೋದ್ರಲ್ಲೂ ಪ್ರಮುಖ ಪಾತ್ರವನ್ನ ವಹಿಸಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪರಿಣಾಮಕಾರಿ ಬಳಕೆ ಕೂಡ ಬಿಜೆಪಿಗೆ ಈ ಬಾರಿ ಪಾಸಿಟಿವ್ ಆಗಬಹುದು ಅಂತ ಲೆಕ್ಕ ಹಾಕಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಪ್ರಚಾರ ಅಂದಾಕ್ಷಣ ಅಲ್ಲಿ ಕೇವಲ ಗಿಮಿಕ್ ಮಾಡೋದಕ್ಕಿಂತ ಹೆಚ್ಚಾಗಿ ಸರ್ಕಾರದ ಸಾಧನೆಗಳನ್ನ ಜನರಿಗೆ ತಲುಪಿಸೋದನ್ನ ಈ ಬಾರಿ ಫೋಕಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಲಾಡ್ಕಿ ಬೆಹನ್ ಯೋಜನೆ ಸೇರಿ ಸುಮಾರು 10 ಜನಪರ ಯೋಜನೆಗಳನ್ನ ಶಿಂದೆ ನೇತೃತ್ವದ ಎನ್ಡಿಎ ಸರ್ಕಾರ ನೀಡ್ತಾ ಬಂದಿತ್ತು. ಇದಕ್ಕೆ ಅತ್ಯುತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿತ್ತು. ಹಲವು ರಾಜ್ಯಗಳಲ್ಲಿ ಗ್ಯಾರಂಟಿ ಕೊಟ್ಟು ಗೆದ್ದು ಬಂದಿರೋ ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯೋದಕ್ಕೆ ಈ ಯೋಜನೆಗಳ ಪ್ರಮೋಷನ್ ಬಹಳ ಮುಖ್ಯ ಅಂತ ಅಂದಾಜಿಸಲಾಗಿತ್ತು. ಆದ್ರಿಂದ ಈ ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಯೋಜನೆಗಳ ಮೂಲಕ ಜನರನ್ನ ರೀಚ್ ಆಗೋದಕ್ಕೆ ದೊಡ್ಡ ಮಟ್ಟದ ಶ್ರಮವನ್ನ ಹಾಕಿರೋದು ಕೂಡ ಬಿಜೆಪಿ ಅಥವಾ ಎನ್ಡಿಎ ಕೈ ಹಿಡಿಯಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನು ಕೆಲವೊಂದು ನಿರ್ಧಾರಗಳನ್ನ ಎಲೆಕ್ಷನ್ ಕಮಿಷನ್ ತೆಗೆದುಕೊಂಡಿರೋದು ಕೂಡ ಬಿಜೆಪಿಗೆ ವರವಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ವೀಕೆಂಡ್ಗಳಲ್ಲಿ ಚುನಾವಣೆ ಇಲ್ಲದಿರೋದು. ಕಾಂಗ್ರೆಸ್ ಅಥವಾ ಇಂಡಿ ಒಕ್ಕೂಟಕ್ಕೆ ವೋಟ್ ಹಾಕುವವರು ಬಿಸಿಲು, ಮಳೆ, ಚಳಿ, ಗಾಳಿ, ಬಿರುಗಾಳಿ ಯಾವುದನ್ನು ಲೆಕ್ಕಿಸದೆ ಬೂತ್ಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾರೆ. ಆದರೆ ಬಿಜೆಪಿಗೆ ವೋಟ್ ಹಾಕುವವರು ರಜೆ ಇದ್ರೆ ಟ್ರಿಪ್ ಹೋಗೋಣ, ವೋಟ್ ಹಾಕದಿದ್ರೆ ಏನೂ ಆಗೋದಿಲ್ಲ, ನೆಕ್ಸ್ಟ್ ಟೈಮ್ ಹಾಕಿದ್ರಾಯ್ತು, ಸಂಜೆ ಬಂದು ಹಾಕ್ತೀನಿ, ಓಹೋ ಕ್ಯೂ ದೊಡ್ಡದಿದೆ ಆಮೇಲೆ ನೋಡೋಣ, ನನ್ನೊಬ್ಬನ ವೋಟಿಂದ ಏನೂ ಆಗಲ್ಲ, ಹೀಗೆ ಹಲವಾರು ರೀತಿಯ ಕಾರಣಗಳನ್ನ ಹೇಳೋದ್ರಿಂದ ವೀಕ್ ಡೇಸ್ ನಲ್ಲಿ ವೋಟಿಂಗ್ ಇಟ್ಟಿರೋದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವೋಟ್ ಆಗೋ ಹಾಗೆ ಮಾಡಿದೆ. ಹೆಚ್ಚು ವೋಟಿಂಗ್ ಆದ್ರೆ ಅದರ ಲಾಭ ಬಿಜೆಪಿಗೆ ಅನ್ನೋ ವ್ಯಾಖ್ಯಾನ ಇರೋದ್ರಿಂದ ಇದು ಸಹಕಾರಿಯಾಗಲಿದೆ. ಇನ್ನು ಈ ಬಾರಿ ಬಿಜೆಪಿ ನಿರ್ಲಕ್ಷ್ಯ ಮಾಡದೆ ವೋಟರ್ ಸ್ಲಿಪ್ ಹಂಚಿಕೆ ಮಾಡಿದೆ. ಇದು ಕೂಡ ಸ್ವಲ್ಪ ಮಟ್ಟಿಗೆ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತಾ ಇದೆ. ಹೆಚ್ಚು ಜನರ ಜೊತೆಗೆ ನೇರ ಸಂಪರ್ಕ ಹೊಂದಿರೋದ್ರಿಂದ ಜನ ಕೈ ಹಿಡಿಯಬಹುದು ಅನ್ನೋ ನಿರೀಕ್ಷೆಯನ್ನ ದುಪ್ಪಟ್ಟುಗೊಳಿಸ್ತಾ ಇದೆ. ಇದೆಲ್ಲದರ ಜೊತೆಗೆ ಹೇಗೆ ಮುಸ್ಲಿಂ ಸಮುದಾಯದ ಧರ್ಮಗುರುಗಳು ಎಲ್ಲರಿಗೂ ಅಗಾಡಿಗೆ ವೋಟ್ ಹಾಕುವಂತೆ ಕರೆ ಕೊಟ್ಟರೋ ಅದಕ್ಕೆ ಜೈನ್ ಸಮುದಾಯ ಟಕ್ಕರ್ ಕೊಟ್ಟಿದೆ. ವೋಟ್ ಜಿಹಾದ್ಗೆ ಸೆಡ್ಡು ಹೊಡಿಬೇಕು ಅಂದ್ರೆ ಅದೇ ಮಾರ್ಗದಲ್ಲಿ ನಡಿಬೇಕು ಅಂತ ಆಲೋಚಿಸಿದ್ದ ಜೈನ್ ಸಮುದಾಯ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ಜೈನ ಗುರು ನ್ಯಾಪದ್ಮಸಾಗೆ ಸುರೀಶ್ವರ್ಜಿ ತಮ್ಮ ಸಮುದಾಯದ ಎಲ್ಲರೂ ಬಿಜೆಪಿಗೆ ವೋಟ್ ಹಾಕುವಂತೆ ಕರೆ ಕೊಟ್ಟಿದ್ದಾರೆ. ಏಕ್ ಹೇ ತೋ ಸೇಫ್ ಹೇ ಅನ್ನೋ ಮಂತ್ರವನ್ನ ಜಪಿಸಿದ್ದಾರೆ. ಇಲ್ಲದೇ ಇದ್ರೆ ಬಾಂಗ್ಲಾದಲ್ಲಿ ಹಿಂದೂಗಳಿಗೆ ಬಂದಿರೋ ದಾರುಣ ಸ್ಥಿತಿ ನಮಗೂ ಬರಬಹುದು ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಜೈನ್ ಸಮುದಾಯದ ಜನಸಂಖ್ಯೆ ಕಮ್ಮಿ ಇದ್ರೂ ಎಲ್ಲರೂ ಒಂದೇ ನಿರ್ಧಾರಕ್ಕೆ ಬಂದ್ರೆ ಬಿಜೆಪಿಗೆ ಪ್ಲಸ್ ಆಗೋ ಸಾಧ್ಯತೆ ಇದೆ. ಇನ್ನು ಅತ್ತ ಉತ್ತರ ಪ್ರದೇಶದಲ್ಲಿ ವೋಟಿಂಗ್ ದಿನವೇ ದೊಡ್ಡ ದುರ್ಘಟನೆಯೊಂದು ನಡೆದು ಹೋಗಿದೆ. ಇದನ್ನ ದುರ್ಘಟನೆ ಅನ್ನೋದಕ್ಕಿಂತ ಪೈಶಾಚಿಕ ಕೃತ್ಯ ಅಂತಲೇ ಹೇಳ್ಬೋದು. ಬಿಜೆಪಿಗೆ ಬೆಂಬಲ ಸೂಚಿಸಿದ್ಲು ಅನ್ನೋ ಕಾರಣಕ್ಕೆ ಬಾಲಕಿಯೊಬ್ಬಳನ್ನ ಸಮಾಜವಾದಿ ಪಕ್ಷದ ಗೂಂಡಾಗಳು ಬರ್ಬರವಾಗಿ ಕೊಂದಿದ್ದಾರೆ. ಕರ್ಹಾಲ್ ಅನ್ನೋ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಪ್ರಾಬಲ್ಯ ಜಾಸ್ತಿ ಇದ್ದು ಬಾಲಕಿಗೆ ಸಮಾಜವಾದಿ ಪಾರ್ಟಿಗೆ ವೋಟ್ ಹಾಕುವಂತೆ ಗೂಂಡಾಗಳು ಒತ್ತಾಯಿಸಿದ್ದಾರೆ. ಎಸ್ಪಿಯ ಗೂಂಡಾಗಳು ಹೆದರಿಸಿದ್ರು ಜಗ್ಗದೆ ಬಾಲಕಿ ಬಿಜೆಪಿಗೆ ವೋಟ್ ಹಾಕಿರೋದು ಗೊತ್ತಾಗ್ತಾ ಇದ್ದ ಹಾಗೆ ಕಗ್ಗೊಲೆಗೈದಿದ್ದಾರೆ. ಮೃತ ಬಾಲಕಿಯ ತಾಯಿ ಹೇಳೋ ಪ್ರಕಾರ ಕೊಲೆಗೂ ಮುನ್ನ ಅತ್ಯಾಚಾರವೆಸಗಲಾಗಿದೆ ಅನ್ನೋದು. ಸದ್ಯ ತನಿಖೆ ನಡೀತಾ ಇದ್ದು ನ್ಯಾಯಕ್ಕಾಗಿ ಬಾಲಕಿ ಕುಟುಂಬ ಎದುರು ನೋಡ್ತಾ ಇದೆ. ಬುಲ್ಡೋಸರ್ ನಿಯಮ ತಂದ್ರೆ ಕೆಲವರು ಯೋಗಿಯನ್ನ ಟೀಕಿಸ್ತಾ ಇದ್ರು. ಆದ್ರೆ ಇಂಥ ನರರಾಕ್ಷಸರಿಗೆ ಬುಲ್ಡೋಸರ್ ಹರಿಸೋದಷ್ಟೇ ಅಲ್ಲ, ಎಂತ ಕಠಿಣ ಶಿಕ್ಷೆ ಕೊಟ್ರು ಕಮ್ಮಿನೇ ಅನ್ನೋ ಅಭಿಪ್ರಾಯ ಜನರಿಂದ ಬರ್ತಾ ಇದೆ. ಈ ಕುರಿತಂತೆ ಯೋಗಿಯ ಆಕ್ಷನ್ಗೆ ಜನರು ಕಾಯ್ತಾ ಇದ್ದಾರೆ. ಒಟ್ನಲ್ಲಿ ಎಕ್ಸಿಟ್ ಪೋಲ್ ರಿಪೋರ್ಟ್ ಬಂದಿದೆ. ಕೆಲವರಿಗೆ ಖುಷಿ ತಂದಿದ್ರೆ ಇನ್ನು ಕೆಲವರಿಗೆ ಟೆನ್ಷನ್ ತರಿಸ್ತಾ ಇದೆ. ಆದರೆ ಈಗ ಎಕ್ಸಿಟ್ ಪೋಲ್ ರಿಪೋರ್ಟ್ ಕೂಡ 100% ನಿಜ ಅಲ್ಲ ಅನ್ನೋದು ಹಲವು ಬಾರಿ ಸಾಬೀತಾಗಿರೋದ್ರಿಂದ ಎಲ್ಲರ ದೃಷ್ಟಿ ಫಲಿತಾಂಶದ ಮೇಲೆ ನೆಟ್ಟಿದೆ. ಇದೇ ರೀತಿಯ ರಿಸಲ್ಟ್ ಬರುತ್ತಾ ಅಥವಾ ಎಲ್ಲವೂ ಉಲ್ಟಾ ಪಲ್ಟಾ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.